ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ ಯೋಜನೆಯ ಮಾರ್ಚ್ 2026ನ ಇತ್ತೀಚಿನ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇದು ಮಲೆನಾಡು ಪ್ರದೇಶವನ್ನು ಕರಾವಳಿ ಕರ್ನಾಟಕದೊಂದಿಗೆ ಸಂಪರ್ಕಿಸುವ ಪ್ರಮುಖ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದ್ದು, ಈಗ ಕೆಲವು ಪ್ರಮುಖ ಬೆಳವಣಿಗೆಗಳು ಕಂಡುಬರುತ್ತಿವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ. ಯೋಜನೆಯ ಅವಲೋಕನ. ತಾಳಗುಪ್ಪ ಹೊನ್ನಾವರ ರೈಲು ಮಾರ್ಗವು ಕರ್ನಾಟಕದ ಒಂದು ಪ್ರಸ್ತಾವಿತ ಹೊಸ ರೈಲು ಮಾರ್ಗವಾಗಿದೆ. ಪ್ರಸ್ತುತ ತಾಳಗುಪ್ಪವು ಶಿವಮೊಗ್ಗ ತಾಳಗುಪ್ಪ ರೈಲು ಮಾರ್ಗದ ಕೊನೆಯ ನಿಲ್ದಾಣವಾಗಿದೆ ಮತ್ತು ಅದಾದ ಮೇಲೆ ಕರಾವಳಿ ಭಾಗದ ಕಡೆಗೆ ಯಾವುದೇ ರೈಲು ಸಂಪರ್ಕ ಇಲ್ಲ. ಈ ಹೊಸ ರೈಲು ಮಾರ್ಗವು ಸಂಪರ್ಕಿಸುವುದು ತಾಳಗುಪ್ಪ, ಶಿವಮೊಗ್ಗ ಜಿಲ್ಲೆ, ದಟ್ಟವಾದ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದ ಮೂಲಕ ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಈ ರೈಲು ಮಾರ್ಗದ ಒಟ್ಟು ಉದ್ದವು ಸುಮಾರು 80ರಿಂದ 90 ಕಿಲೋಮೀಟರ್ ಇರಬಹುದು. ಈ ಯೋಜನೆ ಪೂರ್ಣಗೊಂಡ ನಂತರ ಇದು ಮಲೆನಾಡು ಪ್ರದೇಶವನ್ನು ಅರಬ್ಬಿ ಸಮುದ್ರ ಕರಾವಳಿಯೊಂದಿಗೆ ನೇರವಾಗಿ ಸಂಪರ್ಕಿಸುತ್ತದೆ. ಯೋಜನೆಯ ಮಹತ್ವ. ಈ ಯೋಜನೆ ಬಹಳ ಮುಖ್ಯವಾಗಿದೆ, ಹಲವು ಕಾರಣಗಳಿಂದ. ಮೊದಲನೆಯದಾಗಿ, ಇದು ಆಂತರಿಕ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ, ಉದಾಹರಣೆಗೆ ಹೊನ್ನಾವರ, ಕುಮಟಾ, ಕಾರವಾರ. ಎರಡನೆಯದಾಗಿ, ಇದು ಪರ್ಯಟನವನ್ನು ಉತ್ತೇಜಿಸುತ್ತದೆ, ಉದಾಹರಣೆಗೆ ಜೋಗ ಜಲಪಾತ, ಶರಾವತಿ ಕಣಿವೆ, ಕರಾವಳಿ ಸಮುದ್ರ ತೀರಗಳು. ಈ ಸ್ಥಳಗಳಿಗೆ ಹೋಗುವುದು ಇನ್ನಷ್ಟು ಸುಲಭವಾಗುತ್ತದೆ. ಮೂರನೆಯದಾಗಿ, ಇದು ಸರಕು ಸಾಗಾಣಿಕೆಗೆ ಸಹಾಯಕವಾಗುತ್ತದೆ, ವಿಶೇಷವಾಗಿ ಕೃಷಿ ಉತ್ಪನ್ನಗಳು, ಅರಣ್ಯ ಉತ್ಪನ್ನಗಳು, ಕರಾವಳಿಯಿಂದ ಮೀನುಗಾರಿಕೆ ಉತ್ಪನ್ನಗಳು. ಒಟ್ಟಾರೆ ಈ ಯೋಜನೆ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತದೆ. ಸವಾಲುಗಳು. ಆದರೆ ಈ ಯೋಜನೆ ಅನುಷ್ಠಾನಗೊಳಿಸುವುದು ಸುಲಭವಲ್ಲ. ಮುಖ್ಯ ಸವಾಲು ಎಂದರೆ ಈ ರೈಲು ಮಾರ್ಗವು ಪಶ್ಚಿಮ ಘಟ್ಟಗಳ ಮೂಲಕ ಹಾದುಹೋಗುತ್ತದೆ. ಇದು ಪರಿಸರದ ದೃಷ್ಟಿಯಿಂದ ಅತ್ಯಂತ ಸಂವೇದನಾಶೀಲ ಪ್ರದೇಶವಾಗಿದೆ. ಈ ಕಾರಣಗಳಿಂದ ಅರಣ್ಯ ಅನುಮತಿ ಅಗತ್ಯವಿದೆ. ಪರಿಸರ ಅನುಮತಿಗಳು ತುಂಬಾ ಕಠಿಣವಾಗಿವೆ. ದೊಡ್ಡ ಪ್ರಮಾಣದಲ್ಲಿ ಸುರಂಗಗಳು ಮತ್ತು ಸೇತುವೆಗಳು ನಿರ್ಮಾಣ ಮಾಡಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಯೋಜನೆಯ ವೆಚ್ಚ ಮತ್ತು ಸಮಯ ಎರಡೂ ಹೆಚ್ಚಾಗುತ್ತದೆ. ಹಾಗೂ ಪರಿಸರ ಸಂಘಟನೆಗಳಿಂದ ಅರಣ್ಯ ನಾಶ ಮತ್ತು ವನ್ಯಜೀವಿಗಳ ಮೇಲೆ ಪರಿಣಾಮದ ಬಗ್ಗೆ ಆತಂಕಗಳು ವ್ಯಕ್ತವಾಗಿವೆ. ಇತ್ತೀಚಿನ ಅಪ್ಡೇಟ್ ಮಾರ್ಚ್ 2026. ಈಗ ಮಾರ್ಚ್ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಲಭ್ಯ ಮಾಹಿತಿಯ ಪ್ರಕಾರ ಈ ಯೋಜನೆ ಇನ್ನೂ ಸರ್ವೆ ಮತ್ತು ಪ್ರಸ್ತಾವ ಹಂತದಲ್ಲಿದೆ. ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಕುರಿತ ಚರ್ಚೆಗಳು ನಡೆಯುತ್ತಿವೆ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಮುಂದೂಡುವ ಆಸಕ್ತಿ ತೋರಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಇನ್ನೂ ಬಾಕಿಯಾಗಿದೆ. ಇನ್ನೂ ಕೆಲವು ವಿಚಾರಗಳು ಚರ್ಚೆಯಲ್ಲಿವೆ. ಪರಿಸರ ಸ್ನೇಹಿ ಮಾರ್ಗ ಆಯ್ಕೆ, ಅರಣ್ಯ ಹಾನಿಯನ್ನು ಕಡಿಮೆ ಮಾಡುವುದು, ಸುರಂಗಗಳ ಬಳಕೆ ಮೂಲಕ ಪರಿಸರದ ಮೇಲೆ ಪರಿಣಾಮವನ್ನು ಕಡಿಮೆ ಮಾಡುವುದು. ಪ್ರಸ್ತುತ ಯಾವುದೇ ನಿರ್ಮಾಣ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಆದರೆ ಯೋಜನೆ ಇನ್ನೂ ಜೀವಂತವಾಗಿದ್ದು ಮುಂದುವರಿಯುತ್ತಿರುವುದು ಒಂದು ಒಳ್ಳೆಯ ಲಕ್ಷಣವಾಗಿದೆ. ಭವಿಷ್ಯದ ನಿರೀಕ್ಷೆಗಳು. ಮುಂದೆ ನೋಡಿದರೆ ಎಲ್ಲಾ ಅನುಮತಿಗಳು ದೊರೆತರೆ ಈ ಯೋಜನೆ ಪೂರ್ಣಗೊಳ್ಳಲು ಹಲವಾರು ವರ್ಷಗಳು ಹಿಡಿಯಬಹುದು. ಇದು ಕರ್ನಾಟಕದ ಅತ್ಯಂತ ಸುಂದರ ರೈಲು ಮಾರ್ಗಗಳಲ್ಲಿ ಒಂದಾಗಬಹುದು. ದೃಶ್ಯ ವೈಭವದ ದೃಷ್ಟಿಯಿಂದ ಕೊಂಕಣ ರೈಲು ಮಾರ್ಗದಂತೆ ಇರಬಹುದು. ಆದರೆ ಯೋಜನೆಯ ಪ್ರಗತಿ ಅವಲಂಬಿತವಾಗಿರುವುದು ಪರಿಸರ ಅನುಮತಿ, ಹಣಕಾಸು ಲಭ್ಯತೆ, ಸರ್ಕಾರದ ಆದ್ಯತೆ. ಸಮಾರೋಪ. ಹೀಗಾಗಿ ಸ್ನೇಹಿತರೆ, ತಾಳಗುಪ್ಪ ಹೊನ್ನಾವರ ರೈಲು ಮಾರ್ಗವು ಅತ್ಯಂತ ಸಾಮರ್ಥ್ಯ ಹೊಂದಿರುವ ಆದರೆ ಸವಾಲುಗಳಿಂದ ಕೂಡಿದ ಯೋಜನೆ. ಮಾರ್ಚ್ 2026ರ ಸ್ಥಿತಿಗೆ ಅನುಸಾರವಾಗಿ ಇದು ಇನ್ನೂ ಯೋಜನಾ ಹಂತದಲ್ಲಿದೆ, ಆದರೆ ಭವಿಷ್ಯದಲ್ಲಿ ಇದರ ಪರಿಣಾಮ ಬಹಳ ದೊಡ್ಡದಾಗಬಹುದು. ಬರುವ ದಿನಗಳಲ್ಲಿ ವೇಗವಾಗಿ ಪ್ರಗತಿ ಆಗಲಿ ಎಂದು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.